ಶಾಲಾ ನಿರ್ವಹಣೆಗೆ ಪೋಷಕರಿಂದ ಹಣ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯದ ಕೆಆರ್ಪೇಟೆ ಕೆಪಿಎಸ್ ಶಾಲೆ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ನಿರ್ವಹಣೆಗೆ ಸಾವಿರಾರು ರೂಪಾಯಿ ವಸೂಲಿ ಮಾಡಿದ್ರಾ ಅನ್ನುವಂತ ಪ್ರಶ್ನೆ. ವಿವಿಧ ಸಂಘಟನೆಯ ಭಿಕ್ಷಾಟನೆ ಪ್ರತಿಭಟನೆಗೆ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಭಿಕ್ಷಾಟನೆ ಪ್ರತಿಭಟನೆಗೆ ಪೋಷಕರಿಂದಲೇ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಶತಮಾನದ ಇತಿಹಾಸವಿರುವಂತಹ ಶಾಲೆಗೆ ಕೆಟ್ಟ ಹೆಸರು ತರಬೇಡಿ. ಭಿಕ್ಷಾಟನೆ ನಡೆಸಿರುವಂತಹ ಸಂಘಟನೆಗಳ ವಿರುದ್ಧ ಈಗ ಜನ ಕೂಡ ಸಿಡಿದೇಳ್ತಾ ಇದ್ದಾರೆ. ಸರ್ಕಾರಿ ಶಾಲಾ ಅಂಗಳದಲ್ಲಿ ಗುಂಪುಗಳ ಮಧ್ಯೆ ವಾಗ್ವಾದ ನಡೆದಿದೆ. ಸ್ಥಳದಲ್ಲೇ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸವೇ ಪಟ್ಟಿದ್ದಾರೆ. ಹೀಗೆ ಕೇಳಿ ಬರ್ತಾ ಇರುವಂತಹ ಆರೋಪ. ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ, ಪ್ರೊಟೆಸ್ಟ್ ಕೂಡ ಆಗಿದೆ. ಶಾಲಾ ನಿರ್ವಹಣೆಗೆ ಪೋಷಕರಿಂದ ಹಣ ಸಂಗ್ರಹ ಮಾಡಿದ್ದಾರೆ ಎನ್ನುವಂತ ಒಂದು ಗಂಭೀರವಾದಂತಹ ಆರೋಪ. ಮಂಡ್ಯದ ಕೆಆರ್ಪೇಟೆ ಕೆಪಿಎಸ್ ಶಾಲೆ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ನಿರ್ವಹಣೆಗೆ ಸಾವಿರಾರು ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ರ, ಅದು ಕೂಡ ಪೋಷಕರ ಹತ್ರನೇ ಹಣವನ್ನು ವಸೂಲಿ ಮಾಡಿದ್ರ ಅನ್ನುವಂಥ ಆರೋಪ. ವಿವಿಧ ಸಂಘಟನೆ ಭಿಕ್ಷಾಟನೆ ಪ್ರತಿಭಟನೆಗೆ ಈಗ ಪೋಷಕರು ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿಯಾಗಿ ಶತಮಾನದ ಇತಿಹಾಸ ಇರುವಂತಹ ಈ ಒಂದು ಶಾಲೆಗೆ ಕೆಟ್ಟ ಹೆಸರು ಏನಕ್ಕೆ ತರ್ತಾ ಇದ್ದೀರಾ, ಈ ರೀತಿಯಾಗಿ ಕೆಟ್ಟ ಹೆಸರು ತರಬೇಡಿ ಅಂತ ಹೇಳಿ ಒಂದಷ್ಟು ಜನ ಈಗ ಸಿಡಿದೇಳ್ತಾ ಇದ್ದಾರೆ. ಭಿಕ್ಷಾಟನೆ ನಡೆಸಿರುವಂತಹ ಸಂಘಟನೆಗಳ ವಿರುದ್ಧ ಜನ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಸರ್ಕಾರಿ ಶಾಲಾ ಅಂಗಣದಲ್ಲಿ ಗುಂಪುಗಳ ಮಧ್ಯೆ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆದಿದೆ. ಆದರೆ ಸ್ಥಳದಲ್ಲೇ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾಹಸವೇ ಪಟ್ಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕೆಪಿಎಸ್ ಶಾಲೆ ಕೆಆರ್ಪೇಟೆ ಹತ್ರ, ಹಾಗಾಗಿ ಬಹಳ ಇತಿಹಾಸ, ಬಹಳ ಹಳೆಯ ಶಾಲೆ ಇದು. ಆದರೆ ಇಂಥ ಒಂದು ಶಾಲೆಗೆ ಈ ರೀತಿಯಾಗಿ ಕೆಟ್ಟ ಹೆಸರು ತರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಅದರ ಜೊತೆಗೆ ಶಾಲಾ ನಿರ್ವಹಣೆಗೆ ಹಣ ವಸೂಲಿ ಮಾಡಿದ್ದಾರೆ, ಅದು ಕೂಡ ಪೋಷಕರಿಂದಲೇ ಹಣ ವಸೂಲಿ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪ. ಹಾಗಾಗಿ ಈ ಒಂದು ಭಿಕ್ಷಾಟನೆ ವಿರುದ್ಧ ಇಷ್ಟೆಲ್ಲವೂ ಕೂಡ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು. ಈ ರೀತಿಯಾಗಿ ಒಂದು ಹೈ ಡ್ರಾಮಾವೇ ಕ್ರಿಯೇಟ್ ಆಗಿತ್ತು. ಬೆಳೆದಿದ್ದಾರೆ ಅಂದ್ರೆ ಅದಕ್ಕೂ ಕೊಡ್ತೀನಿ ಅಂತ ಮುಂದೆ ಬರೋ ಅಂತವ್ರು ದಾನಿಗಳು ಸ್ಕೂಲಲ್ಲಿ ಓದಿ ದೊಡ್ಡ ಎಂಆರ್ವಾಗಿ ಬೆಳೆದಿದ್ದಾರೆ. ಅಂಥದನ್ನ ಬಳಸ್ಕೊಂಡು ನೀವು ಅದನ್ನ ಸಂಸ್ಥೆಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನೀವು ಕಾರ್ಯಕರ್ತರಾಗಬೇಕು. ಹಾಗಾಗಿ ಇಲ್ಲಿ ನಾವು ಶುಲ್ಕ ತಗೋತೀವಿ, ನಾವು ಶುಲ್ಕ ತಗೊಂಡು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದನ್ನ ದಯಮಾಡಿ ಕಟ್ಟಿಟ್ಟು ಅಂದ್ರೆ ಅದಕ್ಕೂ ಕೊಡ್ತೀನಿ ಅಂತ ಮುಂದೆ ಬರೋ ಅಂತವ್ರು ದಾನಿಗಳು ಸ್ಕೂಲಲ್ಲಿ ಓದಿ ದೊಡ್ಡ ಎಂಆರ್ವಾಗಿ ಬೆಳೆದಿದ್ದಾರೆ. ಅಂಥದನ್ನ ಬಳಸ್ಕೊಂಡು ನೀವು ಅದನ್ನ ಸಂಸ್ಥೆಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನೀವು ಹೀಗೆ ಇದೀಗ ಶಾಲಾ ನಿರ್ವಹಣೆಗೆ ಸಾವಿರಾರು ರೂಪಾಯಿ ಹಣವನ್ನ ಪೋಷಕರಿಂದಲೇ ವಸೂಲಿ ಮಾಡಿದ್ದಾರಾ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಬಹಳ ಇತಿಹಾಸ ಇರುವಂಥ ಒಂದು ಶಾಲೆ, ಬಹಳ ಹಳೆಯ ಶಾಲೆ ಇದು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಶಾಲೆ ಹೆಸರನ್ನ ಕೆಡಿಸಲಿಕ್ಕೆ ಪ್ರಯತ್ನ ಪಡಬೇಡಿ, ಈ ರೀತಿಯಾಗಿ ಮಾಡೋದು ತಪ್ಪು ಅನ್ನುವಂಥದ್ದು ಕೂಡ ವಾಗ್ವಾದ ನಡೆದಿತ್ತು. ಇದೇ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾವೇ ನಡೆದಿತ್ತು ಈ ಶಾಲೆಯ ಮುಂಭಾಗದಲ್ಲಿ. ಇದೆಲ್ಲವೂ ಕೂಡ ಪೊಲೀಸರು ಕಂಟ್ರೋಲ್ ಮಾಡಿದ್ದಾರೆ.